ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಎಮ್ ಸ್ಯಾಂಡ್ ಒಂದು ಇಂಪಾರ್ಟೆಂಟ್ ಭಾಗವಾಗಿರುತ್ತೆ. ಸೊ ಬಟ್ ನಾವು ಹೊಸ್ದಾಗಿ ಎಲ್ಲರೂ ಮನೆಯನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀವಿ. ಆವಾಗ ನಮಗೆ ಯಾವ್ಯಾವ ಎಮ್ ಸ್ಯಾಂಡ್ ಇದೆ, ಯಾವ ಥರ ಕ್ವಾಲಿಟಿ ಇದೆ ಅನ್ನೋದೇನು ಗೊತ್ತಿರಲ್ಲ. ಸೊ ಲೋಕಲಲ್ಲಿ ನಮ್ಗೆ ಯಾವುದು ಎಮ್ ಸ್ಯಾಂಡ್ ಸಿಗ್ತಾ ಇರುತ್ತೋ ಅವ್ರೇನು ಪ್ರೈಸ್ ಹೇಳ್ತಾರೋ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅದ್ರ ಬದಲು ಕ್ರಷರ್ಸ್ ಏನಿರುತ್ತೆ ನಿಯರ್ ಬೈ ಅದಕ್ಕೆ ವಿಸಿಟ್ ಮಾಡಿ ಅಲ್ಲಿ ಯಾವ್ಯಾವ ಕ್ವಾಲಿಟಿ ಸಿಗುತ್ತೆ, ಯಾವ್ಯಾವ ಪ್ರೈಸಲ್ಲಿ ಸಿಗುತ್ತೆ ಅನ್ನೋದು ನಾವು ಮೊದಲು ವೆರಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಸೊ ನಾನು ಕಟ್ಟಡ ಆಲ್ರೆಡಿ 1-2 ಫ್ಲೋರ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅದಾದಮೇಲೆ ನನಗನ್ನಿಸ್ತು ಕ್ರಷರ್ ವಿಸಿಟ್ ಮಾಡಬೇಕಂತ. ಸೊ ಅದೇ ರೀತಿ ನಾನು ತಾವರೆಕೆರೆ ಹತ್ರ ಇರುವ ಮಾದಾಪಟ್ಟಣ ಅಂತ ಒಂದು ಕ್ರಷರ್, ಲೈಕ್ ಇದು ಎಲ್ಲಿದೆ ತಿಪ್ಪಕೊಂಡಳ್ಳಿ ಸುತ್ತಮುತ್ತ ಇರುವ ಬೆಟ್ಟಗಳನ್ನ ಕಡಿದು ಅಲ್ಲಿ ಕ್ರಷರ್ಗಳು ತುಂಬ ಇದ್ದಾವೆ. ಸೊ ಆ ಏರಿಯಾಗೆ ನಾನು ವಿಸಿಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಯಾರು ಸಪ್ಲೈ ಮಾಡ್ತಾಯಿದ್ದಾರೋ ಅವ್ರಿಗೆ ಫೋನ್ ಮಾಡಿದಾಗ ಅವರು ನನ್ನ ಆ ಏರಿಯಾಗೆ ಕರ್ಕೊಂಡೋದ್ರು. ಸೊ ನಾನು ಅಲ್ಲಿ ನೋಡ್ತಾ ಹೋದಾಗ ಅಲ್ಲಿ ತುಂಬ ಕ್ರಷರ್ಗಳಿದೆ, ಮಲ್ಟಿಪಲ್ ಕ್ರಷರ್ಸ್, ಒಂದೇ ಕ್ರಷರ್ ಅಂತ ಅಲ್ಲ, ಲೈಕ್ ಹೆವಿಲಿ ಪ್ಲ್ಯಾಂಟ್ ಆಗಿದ್ದಾವೆ. ಸೊ ಅಲ್ಲಿ ನೋಡಿದಾಗ ನನಗೆ ಓಕೆ, ಈ ಥರ ಎಲ್ಲ ಎಮ್ ಸ್ಯಾಂಡ್ ಅಥವಾ ಪಿ ಸ್ಯಾಂಡು ಮತ್ತು ಕಾಂಕ್ರೀಟ್ ಸ್ಯಾಂಡು, ಸೊ ಇಷ್ಟೆಲ್ಲ ವೆರೈಟೀಸ್ ಇದೆ. ಮತ್ತು ಎಮ್ ಸ್ಯಾಂಡಲ್ಲೂ ನಮಗೆ ಡಬಲ್ ವಾಶ್ ಅಥವಾ ಸಿಂಗಲ್ ವಾಶ್. ಡಬಲ್ ವಾಶ್ ಅಂದರೆ ಲೈಕ್ ವಾಟ್ರಿಂದ ವಾಶ್ ಆಗಿರುತ್ತಾ ಅಥವಾ ಓನ್ಲಿ ಹೇರಿಂದ ವಾಶ್ ಆಗಿರುತ್ತಾ. ಸೊ ಆ ಥರ ಎಲ್ಲ ವೆರೈಟೀಸ್ ಆಫ್ ಎಮ್ ಸ್ಯಾಂಡು ನಮಗೆ ಸಿಗುತ್ತೆ. ಸೊ ನಾವು ಅಲ್ಲಿ ವಿಚಾರಿಸಿದಾಗ ನಮಗೆ ಸಿಲಿಕಾ ಯಾವುದು ಕಡಿಮೆ ಇರುತ್ತೋ, ಅಂದರೆ ಈ ಕಲ್ಲಿನ ಧೂಳಿನ ಅಂಶ ಏನಿರುತ್ತೆ ಅದು ಯಾವುದು ಕಡಿಮೆ ಇರುತ್ತೆ ಮತ್ತು ಅದು ಗ್ರ್ಯಾನ್ಯುಲಾರಿಟಿ ಯಾವುದಿರುತ್ತೋ ಅದು ಕನ್ಸ್ಟ್ರಕ್ಷನ್ಗೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದೇ ರೀತಿ ನಮಗೆ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗಲೇ ನಮಗೆ ಆ ಕ್ವಾಲಿಟಿ ಇಷ್ಟು ವೆರೈಟೀಸ್ ಇದೆ, ಇದಕ್ಕೆ ಒಂದೊಂದು ಪ್ರೈಸ್ ಇದೆ. ಸೊ ಆ ಪ್ರೈಸ್ ಮುಖಾಂತರ ಅಲ್ಲಿ ಹೋಗಿ ವೆರಿಫೈ ಮಾಡಿ ತಗೊಳ್ಳೋದ್ರಿಂದ ಅದು ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತು. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಇವಾಗ ನಾವು ಚೆಕ್ ಮಾಡ್ತಾ ಇರೋದು ಇದು ಎಮ್ ಸ್ಯಾಂಡಲ್ಲಿ ಇದು ಡಬಲ್ ವಾಶ್ ಆಗಿರೋದು. ಡಬಲ್ ವಾಶ್ ಇನ್ ದ ಸೆನ್ಸ್ ಫಸ್ಟು ಏರಲ್ಲಿ ವಾಶ್ ಆಗುತ್ತೆ, ಬ್ರಝರ್ ಏರಲ್ಲಿ. ಅದಾದಮೇಲೆ ಅದು ವಾಟರಿಂದ ವಾಶ್ ಮಾಡ್ತಾರೆ. ಸೊ ಅದನ್ನು ಡಬಲ್ ವಾಶ್ ಅಂತ ಹೇಳ್ತಾರೆ. ಸೊ ನಾರ್ಮಲಾಗಿ ಇವಾಗ ಲೋಕಲ್ ಮಾರ್ಕೆಟಲ್ಲಿ ಬೆಂಗಳೂರು ಲೋಕಲ್ ಸ್ಟ್ಯಾಂಡ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಡಬಲ್ ವಾಶ್ದು ಯಾರೂ ನಮಗೆ ಸಪ್ಲೈ ಮಾಡಲ್ಲ. ಏಕೆಂದರೆ ಅಲ್ಲಿ ಈವನ್ ಅವ್ರಿಗೆ ಕ್ರಷರಲ್ಲೂ ಕೂಡ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ರೇಟ್ ಜಾಸ್ತಿ ಇನ್ ದ ಸೆನ್ಸ್ ಪ್ರತಿಯೊಂದು ಟನ್ಗೆ ಮ್ಯಾಕ್ಸಿಮಮ್ ಅವ್ರಿಗೆ 50-100 ರೂಪಾಯಿ ಜಾಸ್ತಿ ಇರುತ್ತೆ. ಬಟ್ ಅದನ್ನು ನಮಗೆ ಅವರು ಸಪ್ಲೈ ಮಾಡಲ್ಲ. ನಾರ್ಮಲಾಗಿ ಸಿಂಗಲ್ ವಾಶ್, ಏರ್ ವಾಶ್ ಆಗಿರೋದನ್ನೇ ಸಪ್ಲೈ ಮಾಡ್ತಾರೆ. ಸೊ ನಾನು ಈ ಸುಂಕದಕಟ್ಟೆ ಏರಿಯಾ ಆಗಿರೋದ್ರಿಂದ ಅಲ್ಲಿಗೆ ನನಗೆ ಪ್ರೆಸೆಂಟ್ ಸಪ್ಲೈ ಮಾಡ್ತಾ ಇರೋದು 650 ರೂಪೀಸ್ ಪರ್ ಟನ್ ಎಮ್ ಸ್ಯಾಂಡ್ ಸಪ್ಲೈ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿ ಈವನ್ 20 mm ಜಲ್ಲಿ ಕೂಡ ನನಗೆ 650 ರೂಪೀಸ್ಗೆ ಸಪ್ಲೈ ಮಾಡ್ತಾಯಿದ್ದಾರೆ. ಇದೆಲ್ಲ ಮೆಟೀರಿಯಲ್ಲು ತಾವರೆಕೆರೆ ಹತ್ರ ಇರೋ ತಿಪ್ಪಕೊಂಡಳ್ಳಿ ಹತ್ರ ಇರೋ ಮಾದಾಪಟ್ಟಣ ಅಂತ ಒಂದು ಊರು, ಅಲ್ಲಿಂದ ನಮಗೆ ಸಪ್ಲೈ ಆಗುತ್ತೆ. ಅಲ್ಲೇ ಮ್ಯಾಕ್ಸಿಮಮ್ ಕ್ರಷರ್ಸ್ ಇರೋದು ಈ ಭಾಗದ ಈ ಜನರಿಗೆ ಸಿಗೋ ಅಂಥದ್ದು. ಸೊ ಇಲ್ಲೂ ಅಷ್ಟೇ ಎಮ್ ಸ್ಯಾಂಡಲ್ಲಿ ಕಂಪ್ಲೀಟ್ ವೈಟ್ ರೀತಿ ಕಾಣೋಂಥ ಎಮ್ ಸ್ಯಾಂಡ್ಗಳಿರುತ್ತೆ, ಬ್ಲ್ಯಾಕ್ ರೀತಿ ಎಮ್ ಸ್ಯಾಂಡು ಮತ್ತು ರೆಡ್ ಸ್ಟೋನು. ಇಟ್ ಡಿಪೆಂಡ್ಸ್ ಆನ್ ದ ಸ್ಟೋನು, ಅವ್ರಿಗೆ ಯಾವ ಸ್ಟೋನ್ ಸಿಗುತ್ತೋ ಆ ಸ್ಟೋನು ಕಲರು ಈವನ್ ಎಮ್ ಸ್ಯಾಂಡ್ ಅಥವಾ 20 mm ಜಲ್ಲಿ ಇರುತ್ತೆ. ನಾರ್ಮಲಾಗೆ ಎಲ್ಲರೂ ವೈಟ್ ಇರೋ ಎಮ್ ಸ್ಯಾಂಡು ಅಥವಾ ಸ್ಟೋನ್ನ ಪ್ರಿಫರ್ ಮಾಡ್ತಾರೆ. ಸೊ ಇದು ನನ್ನ ಅನಿಸಿಕೆ. ನಾನು ಜಸ್ಟು ಅಲ್ಲಿ ಹೋಗಿ ನೋಡಿ ವೆರಿಫೈ ಮಾಡಿ ಎಷ್ಟು ವೆರೈಟೀಸ್ ಇದೆ, ಯಾವ ಥರ ಸಪ್ಲೈ ಮಾಡ್ತಾರೆ ಅನ್ನೋ ತಿಳ್ಕೊಂಡು ಬಂದೆ. ಸೊ ನೀವು ಅಷ್ಟೇ ಮನೆ ಕಟ್ಟೋದಕ್ಕಿಂತ ಮುಂಚೆ ಒಂದು ವಿಸಿಟ್ ಹಾಕಿ ಅಲ್ಲಿ ನೋಡಿ ಯಾವ ಥರ ಇದೆ ಏನೇನು ತಿಳ್ಕೊಳ್ಳೋದು ತುಂಬ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಸೊ ಅದೇ ರೀತಿ ನಾನು ಇದರಲ್ಲಿ ವಿಸಿಟ್ ಮಾಡಿದಾಗ ನನಗನ್ನಿಸಿದ್ದು ಆ ಮಾದಾಪಟ್ಟಣ ಊರೇನಿದೆ ಅಲ್ಲಿ ಪ್ರತಿಯೊಬ್ಬರೂ ಈ ಎಮ್ ಸ್ಯಾಂಡ್ನ ಲಾರಿಗಳನ್ನ ಇಟ್ಕೊಂಡು ಸಪ್ಲೈ ಮಾಡೋದೇ ಕೆಲಸ ವೃತ್ತಿಯಾಗಿದೆ. ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಗುಡ್ಡೆ ಕಾಣ್ತಾ ಐತೆ ಫುಲ್ಲು. ಸೊ ಇದೇನಿದೆ ಎಮ್ ಸ್ಯಾಂಡ್ ವಾಶ್ ಮಾಡಾದ್ಮೇಲೆ ಬಂದೋ ಸಿಲಿಕಾ, ಈ ಡಸ್ಟ್ ಏನಿದೆ ಅದನ್ನು ಫುಲ್ಲು ಸ್ಟೋರ್ ಮಾಡಿದ್ದಾರೆ. ಇದು ಅನ್ವಾಂಟೆಡ್ ಅಂತ ಹೇಳ್ಬೋದು. ಅದನ್ನು ಅಲ್ಲಿ ಸ್ಟೋರ್ ಮಾಡಿ ಅದು ಏನಕ್ಕೂ ಯೂಸ್ ಇಲ್ದಲೆ ಆ ಏರಿಯಾ ಎಲ್ಲ ಆಕ್ರಮಿಸಿ, ಸೊ ಇದರಿಂದ ಅಲ್ಲಿರೋ ಜನಗಳಿಗೆ ಕಲುಷಿತ ನೀರಾಗಲಿ ಈ ಥರ ಎಲ್ಲ ಹೋಗ್ತಾ ಇರೋದು ಉಂಟು. ಬಟ್
ನಾವು ನಾವು ಇಲ್ಲಿ ಹೋಗಿದ್ದು ಜಸ್ಟ್ ಎಮ್ ಸ್ಯಾಂಡ್ ವೆರಿಫೈ ಮಾಡೋಕ್ಕಾಗಿದ್ರಿಂದ ಸೊ ನಾವು ಅಷ್ಟೇ ವೆರಿಫೈ ಮಾಡ್ಕೊಂಡು ಬಂದೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಹೇಳೋದು ಒಂದು ಉತ್ತಮ ಮೆಸೇಜ್ ಏನಂದರೆ, ಸೊ ನೀವು ಯಾವುದೇ ಕಟ್ಟಡ ಸ್ಟಾರ್ಟ್ ಮಾಡಬೇಕಾದಕ್ಕಿಂತ ಮುಂಚೆ ಈ ಲೋಕಲ್ ಸ್ಟ್ಯಾಂಡ್ಗಳಲ್ಲಿ ಅವ್ರು ಹೇಳೋ ಒಂದಷ್ಟು ಸುಳ್ಳುಗಳನ್ನ ನಂಬದ್ದೆ ಡೈರೆಕ್ಟ್ ಕ್ರಷರ್ಗೆ ಹೋಗಿ ಸೊ ಅಲ್ಲಿ ನೀವು ವೆರಿಫೈ ಮಾಡಿ ಒಂದು ಡಿಸಿಷನ್ ತೊಗೊಳ್ಳೋದು ತುಂಬ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ವಾಶ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಇದು ವಾಶ್